ನಮ್ಮ ಅಣ್ಣಯ್ಯ ಇಲ್ಲ ಸಿಬ್ಬೊತ್ತಾ ಇದ್ದಾನೆ. ನೋಡೋಣ ಅದೆಲ್ಲ ಮಾತಾಡಿಸ್ತಾನೇನೋ, ನಾನೇ ಮಾತಾಡಿಸ್ತೀನಿ ಅದೆಲ್ಲ ನಾನೇನೆ ಮೇಲೆ ಬಿದ್ದು. ಅಣ್ಣ ಅಣ್ಣ ಅವ್ರು ಹೇಳೋದೆಲ್ಲ ಕೇಳಬೇಡ ಕಣ. ನಾನು ನೀನು ಮಾತು ಬಿಡ್ಬೇಕು ಅಂತ ಹಿಂಗೆ ಮಾಡ್ತಾ ಇದ್ದಾರೆ ಅವರು. ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ನೀನು ಹಂಗೆಲ್ಲ ಇಲ್ಲಿ ನೋಡು, ತಿಳ್ಕೊಂಬಕ್ಕೆ ಹೋಗ್ಬೇಡ ನನ್ನ. ನೋಡು, ಇವ್ನಿಗೆ ಹೇಳಿದ್ರೆ ಏನು ಕೇಳಿಸ್ಕೊಂಬಂಗೆ ಇಲ್ಲ. ಅದೇ ಹೋಗ್ತಾ ಇದ್ದಾನೆ, ಮಾತಾಡ್ಸಿದೆ. ಅವ್ಳು ಬಿಟ್ಟು ಹಿಂಗಿಟ್ಲು ಅಂತೇಳಿ ಅವಳು ಹೇಳಿರೋದೆಲ್ಲ ಕೇಳ್ಬಿಟ್ಟವ್ ನೀವನು. ಅಣ್ಣ ಅಣ್ಣ ನಿನ್ ಕಾಳು, ಅಣ್ಣ ನಿನ್ ಕಾಯಿಲಿ ಅವಳು ಹೇಳೋದು ಕೇಳ್ಬಿಟ್ಟು ನೀನು ನನ್ನೇ ಮಾತಾಡಿಸ್ತಾ ಇಲ್ವಲ್ಲ. ಅವಳು ನಿನಗೆ ಇಲ್ಲದ್ದೆಲ್ಲ ಹೇಳ್ಕೊಟ್ಟವಳೆ. ತಂಗಿನ ಮಾತಾಡಿಸ್ಬಾರ್ದು, ಅಣ್ಣ ತಂಗಿನಿಬ್ರು ದೂರ ಮಾಡಬೇಕು ಅಂತೇಳಿ ನಿನಗೆ ಇಲ್ಲದ್ದೆಲ್ಲ ಹೇಳ್ಕೊಟ್ಟಿರೋದು. ನಾನು ಏನೇನು ಅಂದಿಲ್ಲ ಅಣ್ಣ, ಪ್ರಾಮಿಸ್. ನಾನು ಏನು ಅಂದಿಲ್ಲ ಕಣೋ, ನಿಜವಾಗ್ಲೂ ದೇವ್ರ ಆಣೆಗೂ ನಾನು ಏನು ಅಂದಿಲ್ಲ ಅಣ್ಣ. ನಾನು ಏನು ಅಂದಿಲ್ಲ ಕಣೋ, ನಾನು ನಂಬೋ ಅಣ್ಣ. ನಾವು ಯಾವತ್ತೂ ನಾವು ಎಷ್ಟು ಚೆನ್ನಾಗಿದ್ದೀವಿ, ನಾವು ಯಾವತ್ತೂ ಜಗಳ ಆಡಿಲ್ಲ. ಯಾಕೆ ಜಗಳ ಮಾಡ್ಕೋಬೇಕು? ಅವಳು ಹೇಳಿರೋದು ಕೇಳಬೇಡ ಕಣೋ ಅಣ್ಣ. ಈಗಳಮ್ಮ ಸುಮ್ಮನೆ ಜಗಳ ಮಾಡ್ಕೊಳ್ಳೋದು ಬೇಡ. ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ. ಇಷ್ಟೆಲ್ಲ ಅಂದಮೇಲೂ, ಇಷ್ಟೆಲ್ಲ ಮಾತಾಡೋದ ಮೇಲೂ, ನನ್ನ ಹೆಂಡ್ತಿ ಹತ್ರ ಇಷ್ಟೊಂದೆಲ್ಲ ಜಗಳ ಮಾಡಿದ ಮೇಲೂ ಇನ್ನೇನೈತಮ್ಮ ಮಾತಾಡೋದಕ್ಕೆ? ಇನ್ನೇನಿಲ್ಲ. ಸುಮ್ಮನೆ ಇಲ್ಲಿಂದ ಹೊರಟೋಗ್ಬಿಡು. ಇಲ್ಲೋಣ, ನನಗೆ ಸುಮ್ಮನೆ ಬೇಜಾರು ಇಡಿಸ್ಬೇಡಾಗಿರ್ಜಿಂಬೆ. ಇಲ್ಲಿಂದ ಹೋಗ್ತಾ ಇರು. ಯಾಕಪ್ಪ? ಯಾಕ ಬೈತಾ ಇದೆಯಾನಿಲ್ಲ? ಅಕ್ಕ ನೋಡಕ್ಕ, ಇವಳು ನನ್ನ ಹೆಂಗೆ ಬೇಕಂಗೆ ಮಾತಾಡವಳೆ, ಬೇಜಾರ ಮಾಡಿಸವಳೆ, ನನ್ನ ಮರ್ಯಾದೆ ಕಳೆದವಳೆ. ನನ್ನ ಹೆಂಡ್ತಿಗೆ ಹೆಂಗೆ ಬೇಕಂಗೆ ಮಾತಾಡವಳೆ. ಅದಕ್ಕೋಸ್ಕರನ ನಾನು ಬೈತಾ ಇದ್ದೀನಿ. ನಾನು ಮಾತಾಡಿಸ್ಬೇಡ ಅಂತೇಳಿ. ಮಾತಾಡಿಸ್ಬಾರ್ದು ಕೆಟ್ಟು ಬಂದಾಗ. ಅಲ್ಲ, ಏನೋ ಮಾತಾಡಿಸ್ತೆ ಅಣ್ಣ, ನಾವಿಬ್ರು ಮಾತಾಡಬಾರ್ದು ಅಂತಲೇ ಅವಳು ಹಿಂಗೆ ಮಾಡವಳೆ. ಅಣ್ಣ ತಂಗಿನಿಬ್ರು ದೂರ ಮಾಡ್ಬೇಕಂತ ಹೇಳಿ ಇಲ್ಲದ್ದೆಲ್ಲ ಹೇಳ್ಕೊಟ್ಟಿರೋದವಳು. ಏನು ಗೊತ್ತಿಲ್ಲದಲೆ ಸುಮ್ಮನೆ ಏನಕ್ಕೆ ಮಾತಾಡ್ತೀಯ ನೀನು? ನೀನು ಮಾತಾಡಿಸ್ತಿಲ್ಲ ಅಂದ್ರೆ ನನಗೆ ಬೇಜಾರಾಗುತ್ತಪ್ಪ. ನಾನು ಊಟನೇ ಮಾಡಿಲ್ಲ. ನನಗೆ ಬೇಜಾರಾಗುತ್ತೆ. ನನಗೂ ಬೇಜಾರಾಗುತ್ತೆ. ಅದನ್ನೆಲ್ಲ ಏನು ನನಗೆ ಹೇಳ್ಬೇಡ, ಮಾತಾಡಿಸ್ಬೇಡಮ್ಮ ನೀನು. ಒಟ್ಟಿನಲ್ಲಿ ಇಲ್ಲಿಂದ ಸುಮ್ಮನೆ ಹೊರಟೋಗ್ತಾ ಇರು ಅಷ್ಟೇನೆ. ಸುಮ್ಮನೆ ಹೋಗು ಬಿಡ ಮತ್ತ. ಯಾಕೆ ಸಿಟ್ಟು ಮಾಡ್ಕೊಂಡವನೇ? ಸಿಟ್ಟು ಮಾಡ್ಕೊಂಡಾಗ ಯೋಟನ ಬಲವಂತ ಮಾಡೋದು ಒಳ್ಳೇದಲ್ಲ ಗಿರ್ಜಿಂಬೆ. ಸುಮ್ಕಿರತ್ತ ಅವನೇನೆ, ಆಮೇಲೆ ಮಾತಾಡಿಸ್ತಾನೆ ನಿನ್ನ. ಸುಮ್ಮನಿರು, ಹೋಗು ಬಿಡು. ಮಾತಾಡ್ಸಲ್ಲ ಹಂಗಾರೆ? ಮಾತಾಡ್ಸಲ್ಲ, ಅವ್ಳು ಮಾತು ಕಟ್ಕೊಂಡು ಮಾತಾಡ್ಸಲ್ಲ ಅಂತ ಹೇಳ್ತಾ ಇದೆಯಾ? ಅಮ್ಮ ನಮಗೆ ಬೇಜಾರಾಗೈತೆ. ನಮಗೆ ಮಾತಾಡ್ಸೋದಕ್ಕೆ ಮಕ್ಕ ಇಲ್ಲ. ಹಿಂಗೆಲ್ಲ ಅನ್ನಿಸ್ಕೊಂಡು ನಾವು ಮಾಡಿ ಎಲ್ಲ ಚೆನ್ನಾಗಿ ನೋಡ್ಕೊಂಡು ನಾವು ಹಿಂಗೆ ಅನ್ನಿಸ್ಕೊಳಕ್ಕಾಗಲ್ಲ. ನಮ್ಮ ಮನ್ಸಿಗೆ ತುಂಬ ಬೇಜಾರಾಗ್ಬಿಟ್ಟಿದೆ. ನಮಗೆ ನಾವೇನು ಮಾಡಿದ್ವಿ ಏನಕ್ಕೆ ಬಂದಂಗೆ ಏನೂ ಸಾರ್ಥಕ ಇಲ್ಲ ಅನ್ನಂಗೆ ಆಯಿತು ಅಂತೇಳಿ ತುಂಬ ಬೇಜಾರಾಗೈತೆ. ಸುಮ್ಮನೆ ಹೊರಟೋಗಿರ್ಜಿಂಬೆ, ಇಲ್ಲಿಂದ ಹೊರಟೋಗ್ಬಿಡಮ್ಮ ನೀನು. ಸರಿ ಆಯ್ತು, ಹೇಳು. ಒಂದಲ್ಲ ಒಂದಿನ ಅವಳು ಮಾಡಿರೋ ಕೆಲಸ ನಿನಗೆ ಗೊತ್ತಾಗುತ್ತೆ. ಅವಾಗ ಬಂದು ನನ್ನ ಹತ್ರ ಹೇಳ್ತೀಯ ನೀನು. ಅವಾಗ ಬಂದು ಹೇಳಿ, ಗಿರ್ಜಿಂಬೆ ನಾನು ತಪ್ಪು ಮಾಡಿಬಿಟ್ಟಮ್ಮ ಅಂತ ಅಂತೀಯ ನೋಡು. ಅವಳು ನಮ್ಮಿಬ್ರು ಮಾತಾಡಬಾರ್ದು ಅಂತ ಮಾಡ್ಯವಳೆ. ನಾನು ಹೇಳಿದ್ದೀನಿ, ನಾನು ನಮ್ಮ ಅಣ್ಣ ಇನ್ನು ನನ್ನ ದೂರ ಮಾಡ್ಬೇಕಂದ್ರೆ ನಾನು ಮಾತಾಡ್ಸಿದ್ದೀನಿ ಕಣೆ ಅಂತೇಳಿ. ಅವಾಗಲೇ ನಾನು ಆವಾಜ್ ಹಾಕಿ ಬಂದಿದ್ದೀನಿ ಅವಳಿಗೆ. ಆವಾಜ್ ಹಾಕಿ ಬಂದಿದ್ದೀನಿ. ಅವಳು ಇನ್ನು ಹಂಗಂದ್ರೂ ನೋಡಿ ಇಂಥ ಕೆಲಸ ಮಾಡ್ತಾ ಇದ್ದಾಳೆ. ನಮ್ಮ ಅಣ್ಣ ಇನ್ನು ನಾನು ಮಾತಾಡಿಸ್ತೀನಿ ಅಂತ ಹೇಳ್ತೀನಿ ಅವಳಿಗೆ. ನಾನು ಮಾತಾಡಿಸ್ಕೊಂಡು ಚೆನ್ನಾಗಿರ್ತೀನಿ. ನೀನು ಮಾತಾಡಿಸ್ಲಿಲ್ಲ ಅಂದರೆ ಏನಂತೆ? ನಾನು ಮಾತಾಡಿಸ್ತೀನಿ. ಮಾತಾಡಿಸ್ಬಾರ್ದು ಹಿಂಗೆ ಅಂತ ಹೇಳ್ತಾ ಇದ್ದಾಳೆ. ನಿನ್ಗಿಲ್ಲದೆಲ್ಲ ಹೇಳ್ಕೊಟ್ಟು ನೀನು ಮಾತಾಡಿಸ್ಲಿಲ್ಲ ಅಂದರೆ ನೀನು ಮಾತಾಡ್ಸಲ್ಲ ಅಂತ ಹೇಳಿ ಹಂಗೆ ಮಾಡ್ತಾ ಇರೋದು. ಅದಕ್ಕೇನೆ ನಾನು ಮಾತಾಡಿಸ್ತೀನಿ ನಿನ್ನ. ಅವಳು ಎಂದಂಗೆಲ್ಲ ಇನ್ನೂ ಜಾಸ್ತಿನೇ ಮಾತಾಡಿಸ್ತೀನಿ. ನಾನಂತೂ ಮಾತಾಡೋದು ಬಿಡೋದಿಲ್ಲ. ನಾನೇ ಮಾತಾಡಿಸ್ತೀನಿ. ನೀನು ಮಾತಾಡಿಸ್ಲಿಲ್ಲ ಅಂದರೆ ಏನಂತೆ? ನೀನೇ ಕೊನೆಗೆ ನಾನು ಮಾತಾಡಿಸ್ಬೇಕು. ಹಂಗೆ ಮಾಡೇ ಮಾಡ್ತೀನಿ ನೋಡು. ಒಂದಲ್ಲ ಒಂದಿನ ಅವಳ ಬುದ್ಧಿ ಗೊತ್ತಾಗುತ್ತೆ. ನೀನು ಅವ ಪಶ್ಚಾತ್ತಾಪ ಪಡ್ತೀಯ. ನನ್ನ ತಂಗಿನ ಹೆಂಗೆ ಬೈದ್ನಲ್ಲಪ್ಪ, ನನ್ನ ತಂಗಿಗೆ ಯಾಕೆ ಹಿಂಗೆ ಮಾತಾಡಿದೆ ಅಂತ ನೀನೇ ಅನ್ಕೊಂತೀಯ. ಬಿಡ ಮತ್ತ, ಬಿಡೇ ಬಿಟ್ಟಿದ್ದೀನಿ. ಹೇಳು. ಒಂದಲ್ಲ ಒಂದಿನ ಗೊತ್ತಾಗುತ್ತೆ. ಯಾಕೋನಿಲ್ಲ, ನೀವು ಎಲ್ಲ ಚೆನ್ನಾಗಿದ್ರಲ್ಲ. ನಿನ್ನ ತಂಗಿ ಚೆನ್ನಾಗಿ ಮಾತಾಡ್ಸೋಳು, ಬೋಲ ಆಸೆ ಮಾಡಾಳು. ಹಂಗೆ ಅಕ್ಕ, ಸ್ವಲ್ಪ ಚೆನ್ನಾಗಿ ಆಗ್ತಿದಂಗೆ ಯಾವ ಅಣ್ಣ ಬೇಡ, ಯಾರೋ ಬೇಡ. ಯಾಕಪ್ಪ ಇಲ್ಲಿ ನಿಂತ್ಕೊಂಡಿದ್ಯಾ? ಬಾ ಮನೆಗೆ. ಆಗ ಅವಳು ಗಿರ್ಜಿಂಬೆ ಬಂದಿದ್ಲು, ಮಾತಾಡಿಸ್ತಿದ್ಲು. ಅದಕ್ಕೇನೆ ಪಾಪ ಇವನು ಇಲ್ಲಿ ನಿಂತ್ಕೊಂಡಿದ್ದ, ನಾನು ಮಾತಾಡಿಸ್ಬೇಡ ಹೋಗು ಅಂತ ಹೇಳಿ ಹೇಳ್ತಿದ್ದ. ಯಾಕೆ ಹಿಂಗೆ ಪರದಾಡಾರಿಬ್ರು? ಅದಕ್ಕೆ ನಾನು ಬಿಡಪ್ಪ ಅಂತ ಹೇಳ್ತಿದ್ದೆ. ಮಾತಾಡ್ಸಕ್ಕೆ ಹೋಗ್ಬೇಡ ಅವಳನ್ನ. ಬಾ ಸುಮ್ಮನೆ ಅವಳ ಬಗ್ಗೆ ತಲೆನೇ ಕೆಡಿಸ್ಕೊಂಬಕ್ಕೆ ಹೋಗ್ಬಿಡೋದು. ಅಕ್ಕ ಅವ್ರ ಅಣ್ಣಯ್ಯ ಎಷ್ಟು ಅವಳಿಗೋಸ್ಕರ ತಂಗಿ ಅಂತೇಳಿ ಹೆಂಗೆ ನೋಡ್ಕೊಂಡವ್ರ ಅಕ್ಕ. ದೊಡ್ಡ ಅದಕ್ಕೆ ದೊಡ್ಡ ಅಣ್ಣ ಇಬ್ಬರೇ ಬೇಕಂತ ಅವಳಿಗೆ, ಇನ್ಯಾರು ಬೇಡವಂತೆ. ಇವರು ಸಣ್ಣವ್ರು ಯಾರೋ ನೋಡ್ಕೊಂಡಿಲ್ವಂತೆ, ನಾವೇನು ನೋಡ್ಕೊಂಡಿಲ್ವಂತೆ. ಅದಕ್ಕೆ ಅವ್ರು ಅದಕ್ಕೆ ನೋಡ್ಕೊಂತಾಳಂತ ಅವಳು. ಸ್ವಲ್ಪ ಸಾವುಕಾರಕ್ಕೆ ಬತ್ತಿದಂಗೆ ನೋಡೋಕೆ ಹೆಂಗೆ ಚೇಂಜ್ ಆಗ್ತಾರೆ ಜನ. ಇವಾಗೆಲ್ಲ ಸಿದ್ಲಿಂಗಣೆ ಅಲ್ಲಿ ಇಲ್ಲೂ ಹೋಗಿ ಒಂದು 5 ಸಾವಿರ 10 ಸಾವಿರ ದುಡ್ಕೊ ಬರುತ್ತಲ್ಲ. ಅಣ್ಣ ಇರೋದೆಲ್ಲ ಯಾವ ಲೆಕ್ಕ ಅಮ್ಮಂಗೆ ಇವಾಗ. ನನ್ನ ಗಂಡನ ಮುಂದೆ ಅಣ್ಣ ಇರಲ್ಲ, ಏನು ಜುಜಿಬಿ ಅನ್ನಂಗೆ. ಏನು ಇವಾಗ ಇವ್ರೇನೇನು ಲೆಕ್ಕಕ್ಕಿಲ್ಲ ಅನ್ನೋ ಥರ ಅವಳು ಇಟ್ಕೊಂಡಿರೋದು. ದುಡ್ದಿರೋದೆಲ್ಲ ಯಾರೇನು ನೋಡಲ್ಲಮ್ಮ. ಅವ್ರು ಎರಡು ದುಡಿತಾರೆ, ಇವ್ರು ಎರಡು ದುಡಿತಾರೆ. ನೋಡ್ಕೊಂಡ್ರಲ್ಲ ನಮ್ಮ ಅಣ್ಣ ಇರೋಂಬದು ಇರಬೇಕು. ಹಂಗಾರೆ ಏನಾರು ಮಾತಾಡ್ದಲ್ಲ ಯಾರು ಮಾತಾಡಲ್ಲ ಕಣಕ್ಕ. ಸುಮ್ಮನೆ ಹೇಳೋಕ್ಕಾಗುತ್ತೇನಕ್ಕ? ಸುಮ್ಮನೆ ಯಾರು ಮಾತಾಡಲ್ಲ. ಅಲ್ಲ, ಅವ್ರಿಗೆ ಮಾತಾಡೋಕೆ ಬಾಯಾದ್ರೆ ಹೆಂಗೆ ಬರುತ್ತೆ ಹೇಳು? ಸುಮ್ಮನೆ ಯಾರು ಮಾತಾಡೋದಿಲ್ಲ. ಅವಳೇನೆ ಎಲ್ಲನ ಮಾತಾಡಿ ಇವಾಗ ನಾನೇನು ಮಾತಾಡಿಲ್ಲ ಅಂತಾಳೆ. ಹಂಗಂದ್ಮೇಲೆ ಇನ್ನು ಯಾಕಕ್ಕ? ಸುಮ್ಮನೆ ನಮ್ಮ ಪಾಡಿಗೆ ನಾವಿದ್ರೆ ಆಯಿತು. ಯಾರೇನು ಮಾಡೋಕ್ಕೋಗಲ್ಲ. ಅಯ್ಯಪ್ಪ, ಹುಡುಗಿಗೆ ಎಷ್ಟು ಚೆನ್ನಾಗಿ ನೋಡ್ಕೊಂಬೋದು. ನಮ್ಮ ಹುಡುಗನೇನು ನೀವೇನು
ನೋಡ್ಕೊಂಡಿಲ್ಲ, ನಮ್ಮ ದೊಡ್ಡ ಅದಕ್ಕೆ ದೊಡ್ಡ ಅಣ್ಣ ಅಷ್ಟೇ ನೋಡ್ಕೊಂಡಿರೋದು. ನಮ್ಮ ಏನು ಇಲ್ಲ ನೋಡಿ, ಇನ್ನೂವರೆಗೂ ಆಗಿ ನಾನು ಬಟ್ಟೆ ತಂದಿಲ್ಲ ನೀವು. ಈ ಅಪ್ಪ ಎಲ್ಲನ ಅವ್ರ ಅಣ್ಣನ ಕೈಗೆ ದುಡ್ಡು ಕೊಟ್ಟಿರೋದು, ದುಡ್ಡು ಅವರೆಲ್ಲ ಈ ಅಪ್ಪ ಅಕ್ಕ ಬ್ರೆಡ್ಡು ಬಿಸ್ಕೆಟು ಯಾತನ ಕಟ್ಟಿಸ್ಕೊಂಬಂದ್ರೆ ಹಣ್ಣು ಹಂಪ್ಲು ಎಲ್ಲ ತಗೊಂಬಂದು ಕೊಡೋದಕ್ಕ. ಬಿಡು ಸಣ್ಣ ಹುಡುಗ ತಗೊಂಬಂದು ಕೊಡ್ತಾರೆ ಅಂತ ನಾವು ಇಂಥವೆಲ್ಲ ಕೇಳಿ ಸೋಣಿ ಮಾಡೋಕೆ ಹೋಗ್ತಿರ್ಲಿಲ್ಲ ಕಣಕ್ಕ, ಸುಮ್ಮನೆ ಇರ್ತಿದ್ವಿ. ಆದರೆ ಅವಳು ಹಿಂಗೆ ಮಾತಾಡ್ಬೇಕಂತಂದ್ರೆ ಇವ್ರು ತಗೊಂಬಂದು ಕೊಟ್ಟವ್ರಿಗೆ ಎಷ್ಟು ಬೇಜಾರಾಗಕ್ಕಿಲ್ಲ ಹೇಳಕ್ಕ ನೀನೇನೆ. ಅಂದ್ರೆ ಬೇಜಾರಾಗುತ್ತೆ ಹೇಳಿ ಪಾಪ, ಕೊಟ್ಟಿಸ್ಕೊಂಬಂದು ಕೊಡೋನು ನಾನು ನೋಡಿದ್ದೀನಿ ಪಾಪ. ಮೂವರು ನೋಡ್ಕೊಂಡಾರ ಕಣಮ್ಮ, ಇವತ್ತು ಯಾಕೆ ಅನ್ಯಾಯ ಹೇಳ್ಬಾರ್ದು, ಮೂವರು ನೋಡ್ಕೊಂಡವ್ರು. ಗಿರ್ಜಿಮೇನೆ ಇರೋಳೊಬ್ಳು ತಂಗಿ ಅಂತೇಳಿ ಎಲ್ಲ ಬೋಲಾಸೆ ಮಾಡ್ಯಾರ. ನೋಡು, ನಾವು ದುಡ್ದು ಕೊಟ್ಟಿರೋದು ಉಳಿಯಲ್ಲ, ಅವ್ರು ಕೊಟ್ಟಿರೋದಕ್ಕೆ ದೊಡ್ಡ ಅಣ್ಣನು ದೊಡ್ಡ ಅದಕ್ಕೆ ಅವರೇ ಮೇಲಾಗ್ಬಿಟ್ರು. ನಾವು ಇವಾಗ ಏನೂ ಅಲ್ಲ ಅಮ್ಮಂಗೆ. ಇವಾಗ ಹಿಂಗೆ ನಮ್ಮನ್ನ ಏನೋ ಒಂಥರ ಬಿಡು, ಎಷ್ಟು ದಿನ ಇರುತ್ತೆ ನೋಡೋಣ. ನಾವು ಸುಮ್ಮನೆ ಇರ್ತೀವಿ, ಅವ್ರ ಹತ್ರನೇ ಚೆನ್ನಾಗಿರ್ಲೇಳು, ಅವ್ರ ಹತ್ರನೇ ಇರಲೇಳು, ನಮ್ಗೇನದೆಲ್ಲ ಏನು ಬೇಡ. ಬಾರ ಪಾತ್ಲಾಗೆ ಸುಮ್ಮನೆ ಏನಕ್ಕೆ ತಲೆ ಕೆಡಿಸ್ಕೊಂತೀಯ ಬಾ. ಹೋದ್ರು ಹೋಗ್ಲೇಳು, ಇವಾಗ ನೀನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಸುಮ್ಮನೆ ಇವಾಗ ನೀನು ಮಾತಾಡ್ಸಕ್ಕೆ ಹೋಗ್ಬೇಡ ಅಲ್ವೇನಕ್ಕ. ಸುಮ್ಮನೆ ಸಿಟ್ಟು ಬಂದಾಗ ಮಾತಾಡೋಕ್ಕೆ ಹೋಗ್ಬಾರ್ದು. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಗಂಡ ಗಿರ್ಜಿ ಮೇಲೆ ಮಾತಾಡಿಸ್ತಿಲ್ದಂಗೆ ಮಾಡೇ ಬಿಟ್ಟೆ ನಾನು. ಇನ್ನು ಇವ್ರಿಗೆ ನಾನು ಹೇಳ್ದಂಗೆ ಕೇಳ್ಕೊಂಡು ಇವ್ರು ನನ್ನ ಜೊತೆ ಚೆನ್ನಾಗಿರ್ತಾರೆ ನೋಡಿ. ಇನ್ಮೇಲಿಂದ ನೋಡ್ತಾ ಇರಿ, ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.